I heartily welcome you all again for the biology class, dear students. In my last hour of teaching, we learnt about the concept of metabolism, where we learnt that every organism, living organism, is having a certain amount of biomolecules, and these biomolecules are not constant, they change into other forms. So each step in the transformation of biomolecules from one form to the other form is results in the metabolic reactions. Thus, the metabolic reactions are the catalyzed reactions. So, no uncatalyzed reactions are present in the living organism. So, these catalyzed reactions or the catalyst are the proteins that are having the catalytic power. The proteins that are having the catalytic power are called the enzymes. We learnt about this in last hour of teaching, and also we learnt about the pathways, the two kind of pathways, the anabolic pathway and catabolic pathway, and we learnt about the living state. The living state in the living organism is non-equilibrium state. It is not, it is equilibrium state. The living state or the steady state in the living organism is always non-equilibrium state because of the metabolic flux occur due to metabolism. And this particular class we are going to learn about the catalyst involved in the metabolic reactions. Those are called the enzymes. Today I am introducing you to the biocatalyst called the enzymes. ನಾನು ನಿಮ್ಮನ್ನು ಮತ್ತೊಮ್ಮೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ನನ್ನ ಇಂದಿನ ತರಗತಿಯೊಳಗೆ ನಾವು ಚಯಾಪಚಯ ಕ್ರಿಯೆ ಒಂದು ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದ್ದೀವಿ. ಅಲ್ಲಿ ನಮಗೆ ಏನನ್ನು ಕಲ್ತೀವಿ ಅಂದರೆ ಪ್ರತಿಯೊಂದು ಜೀವರಾಶಿ ಒಂದು ಕೆಲವು ಸಾಂದ್ರತೆಯ ಆಧಾರದ ಮೇಲೆ ಈ ಜೈವಿಕ ಅಣುಗಳನ್ನು ಹೊಂದಿರ್ತವೆ. ಸೊ ಈ ಜೈವಿಕ ಅಣುಗಳು ಯಾವಾಗಲೂ ಸ್ಥಿರವಾಗಿರೋಂಗಿಲ್ಲ, ಅವು ಸಮಯಕ್ಕೆ ಅನುಗುಣವಾಗಿ ರೂಪ ಪರಿವರ್ತನೆಯನ್ನು ಹೊಂದವು, ಅಂದರೆ ಬದಲಾವಣೆಗೊಳ್ತವೆ. ಒಂದು ಜೈವಿಕ ಅಣುವಿನಿಂದ ಮತ್ತೊಂದು ಜೈವಿಕ ಅಣುವಿಗೆ ಏನಾಗ್ತವೆ ಪರಿವರ್ತನೆ ಆಗ್ತಿರ್ತವೆ ಅಂತ ನಾವು ಕಲ್ತೀವಿ. ಹಾಗೆ ನಾವು ಹೇಳಬೇಕಾದ್ರೆ ಗ್ಲೂಕೋಸ್ ಇದ್ದಿದ್ದು ಪ್ರೋಟೀನ್ಸ್ಗಳಾಗ್ತವೆ, ಪ್ರೋಟೀನ್ ಇದ್ದಿದ್ದು ಕಾರ್ಬೋಹೈಡ್ರೇಟ್ಸ್ಗಳಾಗ್ತವೆ, ಈ ರೀತಿ ಅವಿಲಿಂದ ಬದಲಾವಣೆ ಇರ್ತದೆ. ಸೊ ಈ ಬದಲಾವಣೆ ಇದೇನು ರೂಪ ಪರಿವರ್ತನೆ ಆಗುವಂಥ ಬದಲಾವಣೆ ಏನು ಪ್ರಕ್ರಿಯೆಗಳಲ್ಲಿ ಏನು ಫಲಿತಾಂಶ ಉತ್ಪತ್ತಿ ಆಗ್ತದಲ್ಲ ಅವುಗಳಿಗೆ ನಾವು ಏನು ಕರಿತೀವಿ ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ. ಸೊ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆ ಹೆಂಗೆ ಉತ್ಪತ್ತಿ ಆಗ್ತದೆ ಅಂದರೆ ಯಾವಾಗ ಈ ಜೈವಿಕ ಅಣುಗಳು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಆಗ್ತಾವಲ್ಲ ಅದರ ಒಂದು ಫಲಿತಾಂಶವೇ ಏನಪ್ಪ ಅಂದರೆ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಚಯಾಪಚಯ ಕ್ರಿಯೆ ಕೆಟಲೈಸ್ಡ್ ವೇಗವರ್ಧಿತಗಳಿಂದ ಏನಾಗಿರ್ತದೆ ಅದು ಪೂರ್ಣಗೊಂಡಿರ್ತದೆ ಅಂತೇಳಿ. ದೇರ್ ಇಸ್ ನೋ ಅನ್ಕೆಟಲೈಸ್ಡ್ ರಿಯಾಕ್ಷನ್ಸ್ ಆರ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಜೀವಿಗಳಲ್ಲಿ ಯಾವುದೂ ಸಹಿತ ಪ್ರಕ್ರಿಯೆ ಇಲ್ಲಲ್ಲ, ಅದು ಕೆಟಲೈಸ್ಡ್ ಅಥವಾ ಕೆಟಲಿಸ್ಟ್ಗಳನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ. ಎಲ್ಲವೂ ಸಹಿತ ಏನಾಗ ಕೆಟಲಿಸ್ಟ್ಗಳಿಂದ ಉತ್ಪತ್ತಿಯಾಗಿದೆ. ಈ ಕೆಟಲಿಸ್ಟ್ಗಳು ಅಥವಾ ವೇಗವರ್ಧಿತಗಳು ಎನ್ನುವುದು ಪ್ರೋಟೀನ್ಗಳವ. ಈ ಪ್ರೋಟೀನ್ಗಳು ಯಾವಾಗ ಈ ವೇಗವರ್ಧಿತ ಶಕ್ತಿಯನ್ನು ಹೊಂದಿರ್ತಾವಲ್ಲ ಅವುಗಳಿಗೆ ನಾವು ಎಂಜೈಮ್ಸ್ಗಳು ಅಥವಾ ಕಿಣ್ವಗಳು ಅಂತ ನಾವು ಕರಿತೀವಿ. ಇದರ ಜೊತೆಗೆ ನಿನ್ನೆಯ ತರಗತಿ ಒಳಗೆ ನಾವು ಮೆಟಬಾಲಿಕ್ ಪಾತ್ವೇಸ್ ಅಂದ್ರೇನು ಚಯಾಪಚಯ ಮಾರ್ಗಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅಲ್ಲಿ ಎರಡು ಪ್ರಕಾರ ಮಾರ್ಗಗಳಿವೆ, ಒಂದು ಎನಾಬಾಲಿಕ್ ಪಾತ್ವೆ, ಇನ್ನೊಂದು ಕೆಟಾಬಾಲಿಕ್ ಪಾತ್ವೆ. ದೆನ್ ವಿ ಲರ್ನ್ ಅಬೌಟ್ ದ ಲಿವಿಂಗ್ ಸ್ಟೇಟ್ ಅಂದ್ರೇನು. ಲಿವಿಂಗ್ ಸ್ಟೇಟ್ ಅಂದರೆ ಜೈವಿಕ ಸ್ಥಿರತೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಜೈವಿಕ ಸ್ಥಿರತೆ ಅಂದ್ರೇನು ನೋಡ್ರಿ, ಪ್ರತಿಯೊಂದು ಜೀವಿ ಯಾವಾಗ ಒಂದು ಸ್ಥಿರ ಸ್ಥಿತಿಯನ್ನು ಹೊಂದಿರ್ತದೆ ಅಂತಂದರೆ ಆ ಸ್ಥಿರ ಸ್ಥಿತಿ ಅಂತಂದ್ರೆ ನಾನ್ ಇಕ್ವಿಲಿಬ್ರಮ್, ಅಸಮತೋಲನವೇ ಒಂದು ಸ್ಥಿರ ಸ್ಥಿತಿಯಾಗಿರ್ತದೆ ಜೈವಿಕ ಜೀವಿಗಳಲ್ಲಿ. ಯಾಕಂತಂದರೆ ದ ಮೆಟಬಾಲಿಕ್ ಫ್ಲಕ್ಸ್ ಅಂದ್ರೇನು, ಈ ಚಯಾಪಚಯ ಕ್ರಿಯೆಗಳ ಮುಖಾಂತರ ಉತ್ಪತ್ತಿಯಾದ ಉತ್ಪನ್ನಗಳಿಂದ ಹರಿವು ನಿರಂತರವಾಗಿರ್ತದೆ. ಈ ಹರಿವು ನಿರಂತರವಾಗಿದ್ದಾಗ ಏನಾಗ್ತವ, ದ ಮೆಟಬಾಲಿಕ್ ಫ್ಲೆಕ್ಸ್ ನಿರಂತರವಾಗಿದ್ದಾಗ ಏನಾಗ್ತದೆ ಚಯಾಪಚಯ ನಾನ್ ಇಕ್ವಿಲಿಬ್ರಿಯಂ ಸ್ಟೇಟ್ದಾಗಿರ್ತದೆ, ಅಂದರೆ ಅಸಮತೋಲನ ಸ್ಥಿತಿಯನ್ನು ಹೊಂದಿರ್ತಾವೆ. ಆದ ಕಾರಣ ಜೀವಂತ ಸ್ಥಿತಿ ಇನ್ನು ಅಥವಾ ಜೀವಿಗಳಲ್ಲಿರುವಂಥ ಜೀವಂತ ಸ್ಥಿತಿ ಯಾವುದಪ್ಪ ಅಂತಂದರೆ ಸ್ಥಿರ ಸ್ಥಿತಿ ಯಾವುದಪ್ಪ ಅಂದರೆ ಅದು ಅಸಮತೋಲನ ಸ್ಥಿತಿ ಅಂಥೇಳಿ ನಾವು ನಿನ್ನೆಯ ದಿವಸ ಕಲ್ತೀವಿ. ಇವತ್ತಿನ ದಿವಸ ನಾವು ಅರ್ಥ ಮಾಡ್ಕೊಂಡು ದ ಕ್ಯಾಟಲಿಸ್ಟ್, ದ ಬಯೋ ಕ್ಯಾಟಲಿಸ್ಟ್ ಅಂತ ಕರಿತೀವಿ, ಜೈವಿಕ ವೇಗವರ್ಧಕಗಳಾದಂತಹ ಕಿಣ್ವಗಳ ಬಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ ನಿಮಗೆ ಇಂಟ್ರಡಕ್ಷನನ್ನು ಕೊಡ್ತಾಯಿದ್ದೀನಿ.
Let us start the topic. The enzymes act as a biocatalyst and change the rate of reactions without altering themselves. Every enzyme is act as a biocatalyst. It acts as a biocatalyst which change the rate of reactions or hasten the rate of reaction or accelerate the rate of reaction without altering themselves. Without altering themselves. The term enzyme is coined by the Kulkarni, but the discovery of the enzyme, the credit of discovery of the enzyme goes to Buchner. He discovered the first enzyme called gymase in the fermentation process. All enzymes are proteins. We know that all enzymes are protein, but certain nucleic acids like the ribozymes, they also behave like the enzymes. Like proteins, the enzymes also having the primary, secondary and tertiary structure. The primary structure in protein is the sequence or linear chains of the amino acid. Like that, the enzymes are also having the linear chains of the amino acid. The secondary structures similar because all enzymes are the protein. The tertiary structure, the three-dimensional tertiary structure of enzyme with one or more the folds and crisscrosses, that creating many crevices in the pockets. The three-dimensional tertiary structures of enzymes with one or more folds or the crisscrosses, the creating many crevices or the pockets. One such crevice or the pocket is called as active site. Then what is active site? The active site of an enzyme is a crevice or the pocket into which the substrate get fit, so that it enables the enzyme catalyze or accelerate the enzyme to accelerate or the catalyze in the reaction in the higher rate. So the enzymes are different from inorganic catalyst. The inorganic catalyst get deactivated or they degrade when they work at above 40 degrees Celsius. But the enzymes, they are stable and they retain the catalytic power even at higher temperature. One of the enzyme called as thermolysin. One of the enzyme called as the thermolysin, which is extracted or derived from the thermophil. The thermophils are found in the sulfur rings, which stable or retain its catalytic power even at 80 degrees Celsius to 90 degrees Celsius. So that the thermal stability is very important property of the enzymes. ನೋಡ್ರಿ, ನಾನು ಇವತ್ತು ನಿಮಗೆ ಕಿಣ್ವಗಳ ಬಗ್ಗೆ ಅಧ್ಯಯನವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಕಿಣ್ವಗಳು ಅಂತಂದ್ರೆ ಏನು? ಕಿಣ್ವಗಳು ಬಯೋಲಾಜಿಕ್ ಕ್ಯಾಟಲಿಸ್ಟ್ಗಳಾಗ್ಯಾವ. ಅಂದರೆ ದೇ ಆ್ಯಕ್ಟ್ ಆಸ್ ಅ ಬಯೋಲಾಜಿಕ್ ಕ್ಯಾಟಲಿಸ್ಟಿಕ್ ಅಂತ. ಅಂದರೆ ಜೈವಿಕ ಪ್ರಕ್ರಿಯೆಗಳಲ್ಲಿ ಅವು ಜೈವಿಕ ವೇಗವರ್ಧಿತವಾಗಿ ಕೆಲಸವನ್ನು ಮಾಡ್ತಾವೆ ಅಂಥೇಳಿ. ಅವು ಏನು ಮಾಡ್ತಾವೆ ಅಂತಂದರೆ ದ ಚೇಂಜ್ ದ ರೇಟ್ ಆಫ್ ರಿಯಾಕ್ಷನ್. ಅಂದ್ರೇನು? ಅವು ಕ್ರಿಯೆಯ ದರವನ್ನು ಬದಲಾವಣೆ ಮಾಡ್ತವೆ ಅಥವಾ ಕ್ರಿಯೆಯ ದರದ ವೇಗವನ್ನು ಹೆಚ್ಚಳ ಮಾಡ್ತವೆ. ಆದರೆ ಅಂತ್ಯದಲ್ಲಿ ಅವು ಬದಲಾವಣೆಗೊಳ್ಳೋದಿಲ್ಲ. ಅವೇನು ಮಾಡ್ತವ? ಕಿಣ್ವಗಳು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಪಾತ್ರವನ್ನು ವಹಿಸ್ತವ. ಆ ಪ್ರಕ್ರಿಯೆಯ ದರವನ್ನು ಹೆಚ್ಚಳ ಮಾಡ್ತವ. ಆದರೆ ಕೊನೆಯದಾಗಿ ಅವುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಅಂಥವುಗಳಿಗೆ ನಾವೇನು ಕರಿತೀವಿ? ಎನ್ಸೈಮ್ಸ್ಗಳು ಅಥವಾ ಕಿಣ್ವಗಳು ಅಂತ ಕರಿತೀವಿ. ಏನು ಹೇಳಿದನೋ? ಕಿಣ್ವಗಳು ಜೈವಿಕ ವೇಗವರ್ಧಿತಗಳಾಗ್ಯವ. ಅವು ಪ್ರಕ್ರಿಯೆಗಳಲ್ಲಿ ಪಾತ್ರ ವಹಿಸ್ತವ. ಅವು ಕ್ರಿಯೆಯ ದರವನ್ನು ಹೆಚ್ಚಳ ಮಾಡ್ತವ ಅಥವಾ ಕ್ರಿಯೆಯ ದರವನ್ನು ಬದಲಾವಣೆಗೊಳಿಸ್ತವ. ಆದರೆ ಕೊನೆಯದೊಳಗೆ ಮತ್ತೆ ತಾವು ಯಾವ ರೀತಿಯ ಮೂಲದಲ್ಲಿರ್ತಾವಲ್ಲ ಅದೇ ರೀತಿಯಾಗಿ ಅವು ಕೊನೆಯದಲ್ಲಿಯೂ ಸಹಿತ ಇರ್ತಾವಂತೆ. ಅದು ಈ ಎನ್ಸೈಮ್ ಅನ್ನುವಂತಹ ಪದವನ್ನು ಅಥವಾ ಕಿಣ್ವ ಅನ್ನುವಂಥ ಪದವನ್ನು ವಿಲಿಯಂ ಕುನ್ನಿ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನೆ? ನಾಮಕರಣ ಮಾಡ್ತಾನೆ. ಈ ಎನ್ಸೈಮ್ಗಳ ಕಂಡು ಹಿಡಿಯುವ ಒಂದು ಧ್ಯೇಯ ಯಾರಿಗೆ ಹೋಗ್ತದಪ್ಪ ಅಂತಂದರೆ, ಶ್ರೇಯ ಯಾರಿಗೆ ಹೋಗ್ತದೆ ಅಂತಂದ್ರೆ ಬಚ್ನರ್ ಅನ್ನುವಂಥ ವಿಜ್ಞಾನಿಗೆ ಹೋಗ್ತಾನೆ. ಈ ಬಚ್ನರ್ ಅನ್ನುವ ವಿಜ್ಞಾನಿ ಈ ಹುದುಗುವಿಕೆಯ ಕ್ರಿಯೆ
ಯಾವುದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕರಿತೀವಿ. ಮದ್ಯಸಾರದ ಹುದುಗುವಿಕೆ ಕ್ರಿಯೆಯಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ಎಂಜೈಮನ್ನು, ಒಂದು ಕಿಣ್ವವನ್ನು ಕಂಡುಹಿಡ್ತಾನೆ. ಆ ಕಿಣ್ವದ ಹೆಸರು ಜೈಮೇಸ್ ಅಂತ. ಅದು ಕಿಣ್ವ. ಆದ ಕಾರಣ ಈ ಎಂಜೈಮ್ಗಳನ್ನು ಅಥವಾ ಕಿಣ್ವಗಳನ್ನು ಕಂಡು ಹಿಡಿದಂತಹ ಶ್ರೇಯ ಯಾರಿಗೆ ಹೋಯ್ತು ಅಂತಂದರೆ ಬಚ್ನರ್ ಅನ್ನುವಂಥ ವಿಜ್ಞಾನಿಗೆ ಹೋಯ್ತು. ಈ ಆಲ್ ಎಂಜೈಮ್ಸ್ ಆರ್ ಪ್ರೋಟೀನ್ಸ್ ಅಂತ, ಅಂದರೆ ಎಲ್ಲ ರೀತಿಯ ಕಿಣ್ವಗಳು ಪ್ರೋಟೀನ್ಗಳಾಗ್ಯಾವ. ಆದ ಕಾರಣ ಕೆಲವೊಂದು ನ್ಯೂಕ್ಲಿಕ್ ಅಸಿಡ್ಸ್ಗಳು ಅಂತ ಕರಿತೀವಿ, ನ್ಯೂಕ್ಲಿಕ್ ಆಮ್ಲಗಳು ಆದಂತಹ ರೈಬೋಸೋಮ್ಸ್ಗಳು ದ ಬಿಹೇವ್ ಲೈಕ್ ದ ಎಂಜೈಮ್ಸ್ ಅಂತ. ಅಂದರೆ ಮೂಲದಲ್ಲಿ RNA ಆ್ಯಕ್ಟ್ ಲೈಕ್ ಎಂಜೈಮ್ ಅಂತ. RNA ಅದು ಏನದ ನಮಗೆ ಒಂದು ಆನುವಂಶಿಕ ವಸ್ತು ಅದ. ಈ RNA ಕೆಲವೊಂದು ಬಾರಿ ಏನಾಗ್ತದೆ ಕಿಣ್ವಗಳ ಪ್ರಕಾರ ವರ್ತನೆಯನ್ನು ಮಾಡ್ತದೆ. ಅದಕ್ಕೆ ಉದಾಹರಣೆ ಕೊಟ್ಟಾರು ರೈಬೋಸೈಮ್ ಅಂತ ಕರಿತೀವಿ. ಈ ರೈಬೋಸೈಮ ಕಿಣ್ವಗಳ ಹಾಗೆ ವರ್ತನೆ ಮಾಡ್ತದೆ ಕೆಲವೊಂದು ಸರ್ತಿ ಅಂತ ಹೇಳ್ತಾರೆ. ಇನ್ನು ನೋಡ್ರಿ, ನಾನು ಹೇಳಿದ ನಿಮಗೆ ಆಲ್ ಎಂಜೈಮ್ಸ್ ಆರ್ ದ ಪ್ರೋಟೀನ್ಸ್. ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗ್ಯಾವ. ಆದ ಕಾರಣ ಅವುಗಳು ಸಹಿತ ಪ್ರೋಟೀನ್ಗಳಲ್ಲಿ ಇರುವಂತಹ ಪ್ರಾಥಮಿಕ, ದ್ವಿತೀಯಕ, ತೃತೀಯಕ ರಚನೆಗಳನ್ನು ಹೊಂದಿರ್ತವೆ. ಪ್ರಾಥಮಿಕ ರಚನೆ ನಾವು ನೋಡಿದ್ದೀವಿ ಪ್ರೋಟೀನ್ಗಳಲ್ಲಿ ಹೆಂಗಿರ್ತಂದರೆ ರೇಖೀಯವಾಗಿ ರೇಖೀಯವಾಗಿ ಅರೇಂಜ್ಮೆಂಟ್ ಆದಂತಹ ಅಮೈನೋ ಆಸಿಡ್ಗಳನ್ನು ಅವು ಹೊಂದಿರ್ತವೆ. ಅದೇ ತೆರನಾಗಿ ಈ ಕಿಣ್ವಗಳು ಸಹಿತ ಅವುಗಳ ಪ್ರಾಥಮಿಕ ಒಂದು ರಚನೆಯನ್ನು ಹೊಂದಿರ್ತವೆ. The three-dimensional tertiary structure of the enzymes with one or more folds or crisscrosses creating many crevices or the pockets ಅಂತ. ಅಂದ್ರೇನು, ಈ ಎಂಜೈಮ್ಗಳಲ್ಲಿ ಅಥವಾ ಕಿಣ್ವಗಳಲ್ಲಿರುವಂತಹ ಮೂರು ಆಯಾಮದ ತೃತೀಯಕ ರಚನೆ ಏನಿರ್ತದ ಅವುಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮಡಿಕೆಗಳಿರ್ತವೆ ಅಥವಾ ಕ್ರಿಸ್ ಕ್ರಾಸಸ್ ವಿರುದ್ಧ ದಿಕ್ಕುಗಳು ಅರೇಂಜ್ಮೆಂಟ್ ಆಗಿರ್ತವೆ. ಈ ರೀತಿ ಆಗೋದ್ರಿಂದ ಏನಾಗ್ತದೆ, ಅವು ಕೆಲವೊಂದು ರಂಧ್ರಗಳನ್ನು ಅಥವಾ ಮಡಿಕೆಗಳನ್ನು ಅಥವಾ ಏನು ಕರಿತೀವಿ ಬಿರುಕುಗಳನ್ನು ಮತ್ತು ಪೊಟ್ಟಣಗಳನ್ನು ನಿರ್ಮಾಣ ಮಾಡಿರ್ತಾವಂಥದ್ದು. ಏನು ಹೇಳ್ತಾನು, ದ 3-dimensional ಸ್ಟ್ರಕ್ಚರ್ ಆಫ್ ದ ಎಂಜೈಮ್ಸ್ ಅಂತ ಕರಿತೀವಿ. ಅಂದರೆ ಈ ಕಿಣ್ವಗಳಲ್ಲಿರುವಂತಹ 3 ಆಯಾಮದ ತೃತೀಯಕ ರಚನೆಯಲ್ಲಿ ಏನಾಗಿರ್ತವೆ, ಕೆಲವೊಂದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮಡಿಕೆಗಳಿರ್ತವೆ ಮತ್ತು ಅವು ಕ್ರಿಸ್ ಕ್ರಾಸ್ ವಿರುದ್ಧ ದಿಕ್ಕಿನಲ್ಲಿ ಏನಾಗಿರ್ತವೆ ಜೋಡಣೆಗೊಂಡಿರ್ತವೆ. ಈ ಜೋಡಣೆಗೊಂಡುವುದರಿಂದ ಏನಾಗಿರ್ತದೆ ಅಂತಂದರೆ ಕೆಲವೊಂದು ಬಿರುಕುಗಳನ್ನು ಮತ್ತು ಪೊಟ್ಟಣಗಳನ್ನು ಅವು ನಿರ್ಮಾಣ ಮಾಡಿರ್ತವಂಥದ್ದು. ಸೊ ಒಂದು ಈ ಬಿರುಕು ಅಥವಾ ಪೊಟ್ಟಣ ಏನಿರ್ತದೆ ಆ್ಯಕ್ಟಿವ್ ಸೈಟ್ ಆಗಿರ್ತದೆ ಅಂಥದ್ದು. ಆ್ಯಕ್ಟಿವ್ ಸೈಟ್ ಆಗಿರ್ತದೆ. ಹಾಗಾದರೆ ಆ್ಯಕ್ಟಿವ್ ಸೈಟ್ ಅಂದರೆ ಏನು? ಆ್ಯಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್ ಈಸ್ ಅ ಕ್ರಿವೈಸಸ್ ಆರ್ ಪಾಕೆಟ್ ಇನ್ ಟು ವಿಚ್ ದ ಸಬ್ಸ್ಟ್ರೇಟ್ ಫಿಟ್ಸ್ ಅಂತ. ಅಂದರೆ ಈ ಕಿಣ್ವಗಳಲ್ಲಿರುವಂತಹ ಒಂದು ಬಿರುಕು ಅಥವಾ ಪೊಟ್ಟಣ ಅದೇನಾಗಿರ್ತದೆ ಆ್ಯಕ್ಟಿವ್ ಸೈಟ್ ಆಗಿರ್ತದೆ. ಅದರೊಳಗೆ ತುಲಾಧಾರ ಏನಾಗ್ತದೆ ಹೊಂದಿಕೊಳ್ತದೆ. ಆ ತುಲಾಧಾರ ಹೊಂದಿಕೊಳ್ಳೋದು, ಸಬ್ಸ್ಟ್ರೇಟ್ ಅಂದರೆ ತುಲಾಧಾರ ಅಂತ, ಫಿಟ್ಸ್ ಅಂದರೆ ಹೊಂದಿಕೊಳ್ಳು. ಈ ಕಿಣ್ವದ ಜೊತೆಗೆ ಈ ತುಲಾಧಾರ ಏನಾಗ್ತದೆ ಹೊಂದಿಕೊಳ್ತದೆ ಅಂತ ಹೇಳ್ತಾರೆ. ಹೌದಾ? ಈ ಹೊಂದಿಕೊಳ್ಳೋದ್ರಿಂದ ಏನಾಗ್ತದೆ, ಇಟ್ ಎನೇಬಲ್ಸ್ ದ ಎಂಜೈಮ್ಸ್ ಟು ಕ್ಯಾಟಲೈಸ್ ಇನ್ ದ ಹೈಯರ್ ರೇಟ್ ಅಂತಾರೆ. ಇದು ಯಾವಾಗ ಈ ತುಲಾಧಾರ ಈ ಕಿಣ್ವ ಜೊತೆ ಹೊಂದಿಕೊಳ್ತದಲ್ಲ, ಅವಾಗ ಕಿಣ್ವಕ್ಕೆ ಏನಾಗ್ತದೆ ಅಂದರೆ ದ ಕ್ರಿಯೆಯ ದರವನ್ನು ಅತ್ಯಂತ ಹೆಚ್ಚಳವಾಗಿ ಅಧಿಕವಾಗಿ ಮಾಡಲಿಕ್ಕೆ ಅವಕಾಶ ದೊರೆತದೆ ಅಂತ ಹೇಳ್ತಾರೆ. ಹಾಗೆ ಈ ಎಂಜೈಮ್ಸ್ಗಳು ದ ಡಿಫ್ರೆಂಟ್ ಫ್ರಮ್ ಇನ್ಆರ್ಗ್ಯಾನಿಕ್ ಕ್ಯಾಟಲಿಸ್ಟ್ ಇನ್ ಮೆನಿ ವೇಸ್ ಅಂತ. ಅಂದರೆ ಈ ಕಿಣ್ವಗಳು ಅಜೈವಿಕ ವೇಗವರ್ಧಿತಗಳಿಗೆ ಅವುಗಳನ್ನು ನೋಡಿದಾಗ ಅವುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತವೆ. ಉದಾಹರಣೆಯನ್ನು ನೋಡೋದಾದರೆ ಈ ಅಜೈವಿಕ ವೇಗವರ್ಧಿತಗಳು ಏನಿರ್ತಾವಲ್ಲ ಅವು ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ಆದಾಗ ತಮ್ಮ ಬಲವನ್ನು ಕಳೆದುಕೊಳ್ತಾವೆ. ಆದರೆ ಈ ಕಿಣ್ವಗಳು ದೇ ಆರ್ ಸ್ಟೇಬಲ್, ಅಚಲವಾಗಿರ್ತವೆ. ದ ಸ್ಟೇಬಲ್ ಆ್ಯಂಡ್ ರಿಟೈನ್ ದ ಕೆಟಲಿಟಿಕ್ ಪವರ್ ಇವನ್ ಅಟ್ ಹೈಯರ್ ಟೆಂಪ್ರೇಚರ್ ಅಂತ. ಅಧಿಕ ಉಷ್ಣಾಂಶದಲ್ಲಿಯೂ ಸಹಿತ ಈ ಕಿಣ್ವಗಳು ಏನು ಮಾಡ್ತವೆ ಅಚಲವಾಗಿರ್ತವೆ ಮತ್ತು ತಮ್ಮ ವೇಗವರ್ಧಿತ ಶಕ್ತಿಯನ್ನು ಉಳಿಸಿಕೊಂಡಿರ್ತವೆ ಅಂಥದ್ದು. ಉದಾಹರಣೆ ನೋಡಬೇಕಾದ್ರೆ ಒಂದು ಕಿಣ್ವ ಥರ್ಮೋಲೈಸಿನ್ ಅನ್ನುವಂಥ ಕಿಣ್ವ, ಇವುಗಳನ್ನು ಥರ್ಮೋಫಿಲ್ಸ್ ಅನ್ನುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ನಾವು ಏನು ಮಾಡಿದ್ವಿ ತೆಗೆದುಕೊಂಡಿದ್ದೀವಿ. ಇಲ್ಲಿರುವಂತಹ ಈ ಕಿಣ್ವ ಈ ಥರ್ಮೋಫಿಲ್ಸ್ ಎಲ್ಲಿ ಸಿಗ್ತಾವೆ ಅಂದರೆ ಹಾಟ್ ಗಂಧಕದ ಕೊಳಗಳಲ್ಲಿ, ಹಾಟ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ, ಅಥವಾ ಉಷ್ಣಾಂಶ
ಕೊಳಗಳಲ್ಲಿ, ಉಷ್ಣ ಕೊಳಗಳು ಅಂತ ಕರಿತೀವಿ ಕನ್ನಡದೊಳಗೆ, ಅಥವಾ ಗಂಧಕದ ಕೊಳಗಳಲ್ಲಿ ವಾಸಿಸುವಂತಹ ಈ ಥರ್ಮೋಫಿಲ್ಸ್, ಈ ಬ್ಯಾಕ್ಟೀರಿಯಾಗಳ ಒಳಗಡೆ ಇರ್ತದೆ ಈ ಥರ್ಮೋಲೈಸಿನ್ ಅನ್ನುವಂಥ ಕಿಣ್ವ ಇರ್ತದೆ. ಈ ಥರ್ಮೋಲೈಸಿನ್ ಅನ್ನುವ ಕಿಣ್ವ ಇವನ್ ಆಟ್ ಅಂದರೆ ಉಷ್ಣಾಂಶ 80 ಡಿಗ್ರಿ ಸೆಲ್ಸಿಯಸ್ನಿಂದ 90 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಳ ಮಾಡಿದಾಗಿ ಸಹಿತ ಅದು ತನ್ನ ವೇಗವರ್ಧಿತ ಶಕ್ತಿಯನ್ನು ಉಳಿಸಿಕೊಂಡಿರ್ತದೆ ಅಂತ ಹೇಳ್ತಾರೆ ನೋಡಿರಿ. ಹಾಗೆ ದ ಥರ್ಮಲ್ ಸ್ಟೆಬಿಲಿಟಿ, ಉಷ್ಣ ಅಚಲತೆ ಅಥವಾ ಉಷ್ಣ ಸ್ಥಿರತೆ. ಥರ್ಮಲ್ ಸ್ಟೆಬಿಲಿಟಿ ಅಂದ್ರೆ ಏನು? ಉಷ್ಣ ಸ್ಥಿರತೆ. ಇದು ಕಿಣ್ವಗಳ ಒಂದು ಬಹುಮುಖ್ಯ ಅಥವಾ ಅತ್ಯಮೂಲ್ಯ ಗುಣವಾಗಿದೆ ಅಂತ ಹೇಳ್ತಾರೆ. ನಾನು ಹೇಳಿದ ಉದಾಹರಣೆ, ದೇ ಡಿಫ್ರೆಂಟ್ ಫ್ರಾಮ್ ಇನ್ಆರ್ಗ್ಯಾನಿಕ್ ಕ್ಯಾಟಲಿಸ್ಟ್. ಇವು ಅಜೈವಿಕ ವೇಗವರ್ಧಿತಗಳಿಂದ ವಿಭಿನ್ನವಾಗಿರ್ತವೆ. ಒಂದು ಉದಾಹರಣೆ ನೋಡಬೇಕಾದ್ರೆ ಉಷ್ಣ ಸ್ಥಿರತೆ ಕಿಣ್ವಗಳಲ್ಲಿ ಏನಿರುತ್ತೆ ಅತ್ಯಂತ ಸಬಲವಾಗಿರ್ತದೆ ಅಂತ ಹೇಳ್ತಾರೆ. ಹೆಂಗಂತಂದರೆ ನಾವು ಥರ್ಮೋಲೈಸಿನ್ ಅಂದರೆ ಈ ಗಂಧಕದ ಕೊಳಗಳು ಅಥವಾ ಉಷ್ಣ ಕೊಳಗಳಲ್ಲಿ ಇರುವಂತಹ ಥರ್ಮೋಫಿಲ್ಸ್ಗಳಿಂದ ತೆಗೆದುಕೊಂಡಂತಹ ಥರ್ಮೋಲೈಸಿನ್ ಅನ್ನುವಂಥ ಒಂದು ಕಿಣ್ವ ಅದು 80ರಿಂದ 90 ಡಿಗ್ರಿ ಸೆಲ್ಸಿಯಸ್ನಲ್ಲಿಯೂ ಸಹಿತ ತನ್ನ ವೇಗವರ್ಧಿತ ಶಕ್ತಿಯನ್ನು ಉಳಿಸಿಕೊಂಡಿರ್ತದೆ. ಆದರೆ ಈ ಇನ್ಆರ್ಗ್ಯಾನಿಕ್ ಎಂಜೈಮ್ಸ್ಗಳಿರ್ತಾವೆ 40 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ಆಯ್ತಂದರೆ ಅಥವಾ ಹೆಚ್ಚಿನ ಒತ್ತಡ ಆಯ್ತಂದರೆ ತಮ್ಮ ಒಂದು ವೇಗವರ್ಧಿತ ಶಕ್ತಿಯ ಅದರೊಳಗೆ ಇರೋದಿಲ್ಲ, ನಾಶ ಆಗಿರ್ತದೆ ಅಂಥೇಳಿ ನಾವು ಹೇಳ್ತೀವಿ. ಸೊ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ the mechanism how actually the enzymes work or the mechanism of enzyme action, first we have to understand the chemical reactions. The chemical change or chemical reactions or the chemical compounds are having the two type of changes. One is called as physical change, second one is called as chemical change. The physical change refers to the simply the change of the shape of the compound without changing any chemical or bonds which are existing bonds anta. Simply we can change, the physical change is nothing but the physical reaction, or the physical change even we can call that it is nothing but the change in the state of matter. Example is when the ice is converted into water or the water is changed into the vapor are nothing but the physical change or physical reactions. While the chemical change is nothing but it is when the bonds between the chemical compound break and new bonds are formed during the transformation. These reactions are called as the chemical reaction. Example for that is the hydrolysis of the starch into glucose. ನೋಡ್ರಿ, ನಾವು ಈ ಕಿಣ್ವಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತಾವೆ, ಈ ಕಿಣ್ವಗಳು ಯಾವ ರೀತಿ ತಮ್ಮ ಕೆಲಸವನ್ನು ಮಾಡ್ತಾವೆ, ದ ಮೆಕ್ಯಾನಿಸಮ್ ಆಫ್ ಎಂಜೈಮ್ ಆ್ಯಕ್ಷನ್ ಅಂತ ಕರಿತೀವಿ. ಅವುಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವು ಈ ರಾಸಾಯನಿಕ ಪ್ರಕ್ರಿಯೆಗಳನ್ನು ತಿಳಿಯುವುದು ಅತ್ಯಂತ ಅವಶ್ಯಕವೇ. ಈ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಮೂಲತಃ ಏನಾಗ್ತದೆ ಅಂದರೆ ಅಥವಾ ಕೆಮಿಕಲ್ ಕಂಪೌಂಡ್ ಏನಾಗ್ತದೆ, 2 ಪ್ರಕಾರದ ಬದಲಾವಣೆಗಳನ್ನು ಹೊಂದ್ತದೆ ಅಂತ ಹೇಳ್ತಾರೆ. ರಾಸಾಯನಿಕ ಸಂಯುಕ್ತಗಳು 2 ಪ್ರಕಾರದ ಬದಲಾವಣೆಗಳನ್ನು ಹೊಂದ್ತವೆ ಅಂತ ಹೇಳ್ತಾರೆ. ಒಂದು ಫಿಸಿಕಲ್ ಭೌತಿಕ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆ ಅಂತಂದರೆ ಭೌತಿಕ ಬದಲಾವಣೆ ಏನಾಗ್ತದೆ, ಬರೀ ನಾವೇನ್ತೀವಿ ಚೇಂಜ್ ಆಫ್ ಶೇಪ್, ಆಕಾರದಲ್ಲಿ ಮಾತ್ರ ಬದಲಾವಣೆ ಆಗುವುದನ್ನು ನಾವು ಏನು ಕರಿತೀವಿ, ಭೌತಿಕ ಬದಲಾವಣೆ ಅಂತ ಕರಿತೀವಿ. ಇದರೊಳಗೆ ಯಾವುದೇ ರೀತಿಯಂತಹ ಬಂಧಗಳೇನಾಗಿಲ್ಲ, ಬ್ರೇಕ್, ಈ ರಾಸಾಯನಿಕ ಸಂಯುಕ್ತದಲ್ಲಿರುವಂತಹ ಬಂಧಗಳೇನಾಗಂಗಿಲ್ಲ, ಕತ್ತರಿಸಲ್ಪಡೋದಿಲ್ಲ. ಮತ್ತೊಮ್ಮೆ ಹೇಳಬೇಕಾದ್ರೆ, ಮತ್ತೊಂದು ವಿಧದಲ್ಲಿ ಹೇಳಬೇಕಾದ್ರೆ, ಫಿಸಿಕಲ್ ಚೇಂಜ್ ಇಸ್ ಅ ಫಿಸಿಕಲ್ ರಿಯಾಕ್ಷನ್, ಭೌತಿಕ ಪ್ರಕ್ರಿಯೆ ಅಂತ ಕರಿತೀವಿ. ಈ ಭೌತಿಕ ಪ್ರಕ್ರಿಯೆ ಹೆಂಗಾಗ್ತಂದ್ರೆ ಇಟ್ ಇಸ್ ಅ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರೀತಾರೆ. ಅಂದರೆ ರೂಪದಲ್ಲಿ ವಸ್ತುವಿನಲ್ಲಿ ಏನಾದರೂ ವಸ್ತುವಿನ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಯ್ತಂದರೆ ಅದಕ್ಕೆ ಭೌತಿಕ ಬದಲಾವಣೆ ಅಥವಾ ಭೌತಿಕ ಪ್ರಕ್ರಿಯೆ ಅಂತ ಕರೀತಾರೆ. ಚೇಂಜ್ ಇನ್ ದ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೇನು, ವಸ್ತುವಿನ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಯ್ತಂದರೆ ಅದಕ್ಕೆ ನಾವೇನು ಕರಿತೀವಿ, ಭೌತಿಕ ಬದಲಾವಣೆ ಅಥವಾ ಭೌತಿಕ ಪ್ರಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ನಾವು ನೋಡಿದ್ದೀವಿ, ಏನು, ಈ ಮಂಜುಗಡ್ಡೆ ಇದ್ದಿದ್ದು ನೀರಾಗಿ ಬದಲಾವಣೆ ಆಗುವುದನ್ನು ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ. ಅಥವಾ ನೀರಿದ್ದಿದ್ದು ವೆಪರೈಸ್ಡ್, ನೀರಾವಿಯಾಗಿ ಬದಲಾವಣೆ ಆಗುವುದನ್ನು ನಾವು ಭೌತಿಕ ಬದಲಾವಣೆ ಅಂತೀವಿ ಅಥವಾ ಭೌತಿಕ ಪ್ರಕ್ರಿಯೆ ಅಂತೀವಿ ಅಂತ ಕರಿತೀವಿ.
ಆದರೆ ರಾಸಾಯನಿಕ ಪ್ರಕ್ರಿಯೆ ಅಂದರೆ ಏನು? ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಅಂತದ ಈ ಕೆಮಿಕಲ್ ಕಾಂಪೌಂಡ್ ಅಂತ ಕರಿತೀವಿ. ಅಂದರೆ ರಾಸಾಯನಿಕ ಸಂಯುಕ್ತದಲ್ಲಿರುವಂಥ ಬಂಧಗಳೇನಾಗ್ತವೆ, ಕತ್ತರಿಸಲ್ಪಡ್ತಾವೆ ಅಥವಾ ಒಡೆಯಲ್ಪಡ್ತಾವೆ. ಒಡೆದೇನಾಗ್ತದೆ, ಮರು ನಿರ್ಮಾಣ, ನ್ಯೂ ಬಾಂಡ್ಸ್ ಆರ್ ಫಾರ್ಮ್, ಮರುಬಂಧಗಳು ನಿರ್ಮಾಣವಾಗಿ ಏನಾಗ್ತವೆ ಅಂದರೆ ಹೊಸ ಕಂಪೌಂಡ್ಗಳು ಉತ್ಪತ್ತಿ ಆಗ್ತವೆ, ಹೊಸ ಏನಪ್ಪ ಅಂತಂದರೆ ಸಂಯುಕ್ತಗಳು ಉತ್ಪತ್ತಿ ಆಗ್ತವೆ ಡ್ಯೂರಿಂಗ್ ದ ಟ್ರಾನ್ಸ್ಫಾರ್ಮೇಷನ್. ಈ ಬಯೋಮಾಲಿಕ್ಯೂಲ್ಸ್ಗಳು ಏನಾದರೂ ಅಥವಾ ರಾಸಾಯನಿಕ ವಸ್ತುಗಳೇನಾದ್ರು ಬದಲಾವಣೆ ಆಗಬೇಕಾದ್ರೆ ಇಲ್ಲಿ ಏನಾಗ್ತದೆ, ಮೊದಲೇ ಇರುವಂತಹ ರಾಸಾಯನಿಕ ಸಂಯುಕ್ತದಲ್ಲಿರುವಂಥ ಬಂಧಗಳು ಮುರಿದು ಬಿಟ್ಟೇನಾಗ್ತವೆ, ಹೊಸ ಬಂಧಗಳು ನಿರ್ಮಾಣ ಆಗ್ತವೆ. ಈ ರೀತಿಯ ಒಂದು ಬದಲಾವಣೆಯನ್ನು ನಾವೇನು ಕರಿತೀವಿ, ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಪ್ರಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ನೋಡಬೇಕಾದ್ರೆ ದ ಹೈಡ್ರೋಲೈಸಿಸ್ ಆಫ್ ಸ್ಟಾರ್ಚ್ ಇಂಟು ಗ್ಲೂಕೋಸ್, ಜಲವಿಚ್ಛೇದನೆ, ಈ ಗಂಜಿ ಅಂತ ಕರಿತೀರ, ಸ್ಟಾರ್ಚ್ ಜಲವಿಚ್ಛೇದನೆಗೊಂದು ಗ್ಲೂಕೋಸ್ ಆಗುವಂಥ ಒಂದು ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ, ರಾಸಾಯನಿಕ ಪ್ರಕ್ರಿಯೆ ಅಂತ ಕರಿತೀವಿ. ನೋಡಿ, ಭೌತಿಕ ಪ್ರಕ್ರಿಯೆ ಅಂದರೆ ವಸ್ತುವಿನ ಸ್ಥಿತಿ ಚೇಂಜ್ ಆಗುವುದು, ಅದಕ್ಕೆ ಭೌತಿಕ ಪ್ರಕ್ರಿಯೆ ಅಂತಂದರೆ ರಾಸಾಯನಿಕ ಪ್ರಕ್ರಿಯೆ ಏನಾಗ್ತವೆ, ಸಂಯುಕ್ತಗಳೇನಾಗ್ತವೆ, ಮರುಜೋಡಣೆ ಆಗ್ತವೆ. ಸಂಯುಕ್ತಗಳ ನಡುವಿನ ಬಂಧ ಒಡೆದು ಮತ್ತೆ ಮರುಜೋಡಣೆ ಆಗುವುದನ್ನು ನಾವೇನು ಕರಿತೀವಿ, ರಾಸಾಯನಿಕ ಪ್ರಕ್ರಿಯೆ, ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. So the rate of reaction, ಈ ಕ್ರಿಯೆ both the rate of reaction of both physical change or physical reactions or the chemical reactions is defined as the amount of product formed per unit area. It is expressed like rate is equal to delta P divided by delta T. The various factors that affecting the rate of reactions are the temperature and pressure which influences the rate of reaction. So this rate either get doubled or decreased into half of when every change in 10 degrees Celsius temperature in either direction. ನೋಡ್ರಿ, ನಾವು ಭೌತಿಕ ಪ್ರಕ್ರಿಯೆಗಳನ್ನು ಮತ್ತು ರಾಸಾಯನಿಕ ಪ್ರಕ್ರಿಯೆಗಳು ಅನ್ನೋದನ್ನು ನಾವು ಕಲ್ತೀವಿ. ಹಾಗಾದರೆ ಈ ರಾಸಾಯನಿಕ ಪ್ರಕ್ರಿಯೆ ಅಥವಾ ಭೌತಿಕ ಪ್ರಕ್ರಿಯೆ ಅವುಗಳ ಕ್ರಿಯೆಯ ದರವನ್ನು ನಾವು ಏನು ಮಾಡೋದು, ವ್ಯಾಖ್ಯಾನವನ್ನು ಕೊಡಬೇಕಾದ್ರೆ ಅದೇನು ಹೇಳ್ತಾರೆ ಅಂದರೆ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ ಪರ್ ಯೂನಿಟ್ ಏರಿಯಾ. ನೋಡಿರಿ, ಪ್ರತಿ ಘಟಕದ ಹೌದಾ, ಪ್ರತಿ ಘಟಕ ಪ್ರದೇಶದ ಉತ್ಪತ್ತಿಯಾಗುವಂತಹ ಎಲ್ಲ ಉತ್ಪನ್ನಗಳ ಮೊತ್ತವನ್ನು ನಾವೇನು ಕರಿತೀವಿ, ಕ್ರಿಯೆ ದರ ಅಂತ ಕರಿತೀವಿ. ನೋಡಿರಿ, ಪ್ರತಿ ಪ್ರದೇಶದಲ್ಲಿ ಅಥವಾ ಪ್ರತಿ ಘಟಕ ಪ್ರದೇಶದಲ್ಲಿ ಉತ್ಪತ್ತಿಯಾಗುವಂಥ ಉತ್ಪನ್ನಗಳ ಒಟ್ಟು ಮೊತ್ತವನ್ನು ನಾವು ಕ್ರಿಯೆಯ ದರ ಅಂತೀವಿ ಅಂತ ಹೇಳಿದ್ರೆ ಏನದ, ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ ಪರ್ ಯೂನಿಟ್ ಏರಿಯಾ. ಅಂದರೆ ಪ್ರತಿ ಘಟಕ ಪ್ರದೇಶದಲ್ಲಿ ಉತ್ಪನ್ನ ಆಗುವಂಥ ಉತ್ಪನ್ನಗಳ ಒಟ್ಟು ಮೊತ್ತವನ್ನು ನಾವೇನು ಕರಿತೀವಿ, ಕ್ರಿಯೆಯ ದರ ಅಂತ ಕರಿತೀವಿ. ಅದು ನಾವು ಯಾವ ರೀತಿ ಹೇಳ್ತೀವಿ, ದರ ಈಕ್ವಲ್ ಟು ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಕರಿತೀವಿ. ಸೊ ಈ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಕ್ರಿಯೆಯ ದರದ ಮೇಲೆ ಏನಾಗ್ತವ, ಕೆಲವೊಂದು ವಿಷಯಗಳೇನಾಗ್ತವ ಪ್ರಭಾವವನ್ನು ಬೀರ್ತಾವೆ. ಉದಾಹರಣೆ ನೋಡಬೇಕಾದ್ರೆ ದ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಉಷ್ಣಾಂಶ ಮತ್ತು ಒತ್ತಡ ಈ ಕ್ರಿಯೆಯ ದರ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾವೆ. ಹೆಂಗೆ ಪ್ರಭಾವ ಬೀರ್ತಾವ, ಈ ಕ್ರಿಯೆಯ ದರ ದ್ವಿಗುಣಗೊಳ್ಬೋದು ಅಥವಾ ಅದು ಏನಾಗ್ಬೋದು, ಹಾಪ್ ಆಗ್ಬೋದು. ಯಾವಾಗ ಪ್ರತಿ 10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಅಧಿಕಗೊಳಿಸಿದಾಗ ಅಥವಾ 10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಕಡಿಮೆಗೊಳಿಸಿದಾಗ ಈ ಕ್ರಿಯೆಯ ದರ ದ್ವಿಗುಣಗೊಳ್ಳಬಹುದು ಅಥವಾ ಅವುಗಳಿಂದ ಹಾಫ್ ಅಂದರೆ ಅರ್ಧದಷ್ಟು ಗೊಳ್ಳಬಹುದು ಅಂತ ಹೇಳ್ತಾರೆ. ಹಾಗೆ ಲೈಕ್ ದ್ಯಾಟ್, ಇದೇ ರೀತಿಯಾಗಿ a catalyst greatly influences the rate of reaction. The rate of enzyme catalyzed reactions are higher than enzyme uncatalyzed reaction. For example, the enzyme carbonic anhydrases accelerate the reaction between carbon dioxide and water in the conversion of carbonic acid into 10 million times. Even the enzymes when does in a multi-step reactions, each step is catalyzed by different kind of enzymes, and the different type of enzymes involved in the conversion of the same compound into different type of product. Like the pyruvate decarboxylase enzyme convert the pyruvate into acetyl CoA in the Krebs cycle, whereas
it is converted, the pyruvate is converted into lactic acid by lactase dehydrogenase enzyme. In case of the muscles where anaerobic reactions occur, where the pyruvate is converted into lactic acid. Like that, the pyruvate is converted into alcohol by pyruvate decarboxylase enzyme. What happens here? It is occurred during the anaerobic reactions where the pyruvate is converted into alcohol. It is converted by decarboxylase enzyme. ನಾವು ಈಗ ಕ್ರಿಯೆಯ ದರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ನೋಡ್ರಿ, ಪ್ರಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ರಾಸಾಯನಿಕ ಪ್ರಕ್ರಿಯೆಗಳ ಅಧ್ಯಯನ ಮಾಡಿದ್ವಿ, ಕ್ರಿಯೆಯ ದರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ ಈ ಕ್ರಿಯೆಯ ದರವನ್ನು ಕೆಲವೊಂದು ಅಂಶಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತಾವೆ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಅದೇ ರೀತಿಯಾಗಿ ಈ ವೇಗವರ್ಧಿತಗಳು ಸಹಿತ ಈ ಕ್ರಿಯೆಯ ದರದ ಮೇಲೆ ಪ್ರಭಾವವನ್ನು ಬೀರ್ತವೆ. ಈ ಕಿಣ್ವಗಳ ಉಪಯೋಗವಾದಂತಹ ಒಂದು ವೇಗವರ್ಧಿತ ಪ್ರಕ್ರಿಯೆಗಳು, ಕಿಣ್ವಗಳನ್ನು ಒಳಗೂಡಿದಂಥ ವೇಗವರ್ಧಿತ ಪ್ರಕ್ರಿಯೆಗಳು ಏನಿರ್ತಾವೆ ಅಂತಂದರೆ ಅವುಗಳ ದರ, ಕ್ರಿಯೆಯ ದರ ಅತ್ಯಂತ ಅಧಿಕವಾಗಿರ್ತದೆ. ಯಾವುಗಳಿಗಿಂತ ಅಂತಂದರೆ ವೇಗವನ್ನು ಅಥವಾ ಕಿಣ್ವಗಳನ್ನು ಹೊಂದಿಲಾರದಂಥ ಪ್ರಕ್ರಿಯೆಗಳು ಅಂತ ಹೇಳ್ತಾರೆ. ಉದಾಹರಣೆ ನೋಡಬೇಕಾದ್ರೆ ಕಾರ್ಬೋನಿಕ್ ಅನ್ಹೈಡ್ರೇಸ್ ಅನ್ನುವಂಥ ಒಂದು ಕಿಣ್ವ ಅದೇನು ಮಾಡ್ತಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇವುಗಳ ನಡುವೆ ಇರುವಂಥ ಪ್ರಕ್ರಿಯೆಗಳಲ್ಲಿ ಪಾತ್ರವನ್ನು ವಹಿಸಿ ಇವುಗಳ ವೇಗವನ್ನು, ಇವುಗಳ ಕ್ರಿಯೆಯ ವೇಗವನ್ನು ಏನು ಮಾಡ್ತದೆ, ಹೆಚ್ಚಳಗೊಳಿಸೋದು. ಇನ್ ದ ಕನ್ವರ್ಷನ್ ಆಫ್ ಕಾರ್ಬೋನಿಕ್ ಆಸಿಡ್. ಸೊ ಎಷ್ಟು ವೇಗ ಹೆಚ್ಚಳಗೊಳ್ತಂದರೆ 10 ಮಿಲಿಯನ್ ಟೈಮ್ಸ್ ಅಂತ, ಅಷ್ಟು ಈ ಕ್ರಿಯೆಯ ದರ ಹೆಚ್ಚಳಗೊಳ್ತದೆ. ನೋಡಿರಿ, ಕಾರ್ಬೋನಿಕ್ ಅನ್ಹೈಡ್ರೇಸ್ ಕಿಣ್ವ ಅದೇನು ಮಾಡ್ತದೆ ಅಂತಂದರೆ ಇವುಗಳ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಲ್ಲಿ ಆಗುವಂಥ ಒಂದು ಪ್ರಕ್ರಿಯೆಯಲ್ಲಿ ಏನು ಮಾಡ್ತದೆ, ಅದು ಪಾತ್ರವನ್ನು ವಹಿಸಿ ಅದರ ಪ್ರಕ್ರಿಯೆಯ ವೇಗವನ್ನು 10 ಮಿಲಿಯನ್ ಟೈಮ್ದಲ್ಲಿ ಹೆಚ್ಚಳವನ್ನು ಮಾಡ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಕಿಣ್ವಗಳು ಮಲ್ಟಿಸ್ಟೆಪ್ ರಿಯಾಕ್ಷನ್ ಅಂತ ಕರಿತೀವಿ. ಬಹುಮುಖ ಗತಿಗಳಲ್ಲಿ ಆಗುವಂತಹ ಪ್ರಕ್ರಿಯೆಗಳಲ್ಲಿ ಸಹಿತ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿ ಪ್ರತಿಯೊಂದು ಸ್ಟೆಪ್ನಲ್ಲಿ ಪ್ರತಿಯೊಂದು ಬೇರೆ ಬೇರೆ ಆದಂಥ ಕಿಣ್ವಗಳು ಪಾತ್ರವಹಿಸ್ತವೆ. ಈಗ ಉದಾಹರಣೆ ನೋಡಬೇಕಾದ್ರೆ ಗ್ಲೈಕೋಲೈಸಿಸ್ನಲ್ಲಿ ಏನಾಗ್ತದೆ, ಪ್ರತಿಯೊಂದು ಸ್ಟೆಪ್ ಆಗಬೇಕಾದ್ರೆ ಅಥವಾ ಪ್ರತಿಯೊಂದು ಹಂತ ಆಗಬೇಕಾದ್ರೆ ಅಲ್ಲಿ ಬೇರೆ ಬೇರೆ ತೆರನಾದಂತಹ ಕಿಣ್ವಗಳು ಪಾತ್ರವಹಿಸ್ತವೆ. ಮತ್ತು ಒಂದೇ ಕಂಪೌಂಡು ಬೇರೆ ಬೇರೆ ಉತ್ಪನ್ನಗಳನ್ನು ಕೊಡಬೇಕಾದ್ರೆ ಬೇರೆ ಬೇರೆ ಥರದ ಕಿಣ್ವಗಳು ಏನಾಗ್ತವೆ, ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತಾರೆ. ಹೀಗೆ ಉದಾಹರಣೆ ನೋಡಬೇಕಾದ್ರೆ ಪೈರುವೇಟ್ ಅನ್ನುವಂಥ ಒಂದು ಕಂಪೌಂಡ್ ಅಥವಾ ಸಂಯುಕ್ತ, ಅದು ಪೈರುವೇಟ್ ಡಿಹೈಡ್ರೋಜಿನೇಸ್ ಕಿಣ್ವ ಏನು ಮಾಡ್ತದೆ, ಅದನ್ನ ಅಸ್ಟೈಲ್ ಕೋಯೆ ಆಗಿ ಪರಿಣಾಮವನ್ನು ಕೊಡ್ತದೆ. ಎಲ್ಲಿ ಆಗ್ತದೆ ಅಂತಂದ್ರೆ ಕ್ರೆಪ್ ಸೈಕಲ್ದಲ್ಲಿ ಆಗ್ತದೆ. ಅದೇ ರೀತಿ ಪೈರುವೇಟ್ ಅನ್ನುವಂಥ ಒಂದು ಸಂಯುಕ್ತವನ್ನು ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್ ಅನ್ನುವಂಥ ಎಂಜೈಮ ಎಲ್ಲಿ ಆಗ್ತದೆ, ಮಸಲ್ಸ್ನಲ್ಲಿ ಆಗ್ತದೆ. ಆ ಮಸಲ್ಸ್ನಲ್ಲಿ ಏನು ಮಾಡ್ತದೆ, ಇದೇ ಪೈರುವೇಟನ್ನು ಲ್ಯಾಕ್ಟಿಕ್ ಆಸಿಡ್ ಆಗಿ ರೂಪ ಪರಿವರ್ತನೆಗೊಳಿಸ್ತದೆ ಅಥವಾ ಅದರ ಪ್ರಕ್ರಿಯೆಯಲ್ಲಿ ಉತ್ಪನ್ನವಾಗಿ ಹೊರಬರ್ತದೆ. ಹಾಗೆ ಅಗೇನ್ ಮತ್ತೆ ಪೈರುವೇಟ್ ಅನ್ನುವಂಥ ಒಂದು ಸಂಯುಕ್ತವನ್ನು ಆಲ್ಕೋಹಾಲ್ ಆಗಿ ಯಾವುದಪ್ಪ ಅಂದರೆ ಪೈರುವೇಟ್ ಡಿಕಾರ್ಬೋಕ್ಸಿಲೇಸ್ ಎಂಜೈಮ್ ಏನು ಮಾಡ್ತದೆ, ಬದಲಾವಣೆಗೊಳಿಸ್ತದೆ. ಹೀಗೆ ಒಂದೇ ಒಂದು ಸಂಯುಕ್ತವನ್ನು ಬೇರೆ ಬೇರೆ ಪ್ರಕಾರದ ಕಿಣ್ವಗಳು ಅದರ ಮೇಲೆ ಏನು ಮಾಡಿದವು, ಕೆಟಲೈಸಿಸ್ ಅಂದರೆ ಅವುಗಳ ವೇಗವರ್ಧಿತವನ್ನು ಹೆಚ್ಚಳ ಮಾಡಿ ಏನು ಮಾಡ್ತಾವೆ, ಬೇರೆ ಬೇರೆ ಪ್ರಕಾರದ ಉತ್ಪನ್ನಗಳನ್ನು ಕೊಡ್ತಾವಂತ ನಾವು ಹೇಳ್ತೀವಿ. ಸೊ ನಮಗೆ ಇದು ಕೆಮಿಕಲ್ ರಿಯಾಕ್ಷನ್ಸ್ ಗೊತ್ತಾಯಿತು ಮತ್ತು ವೇಗದ ದರ ಗೊತ್ತಾಯಿತು. ಅಂದರೆ ಕ್ರಿಯೆಯ ದರದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಈ ಕೆಟಲೈಸ್ಟ್ಗಳು ಅಂದರೆ ಎಂಜೈಮ್ಸ್ಗಳು ಯಾವ ರೀತಿ ವೇಗವರ್ಧಿತವಾಗಿ ಕೆಲಸ ಮಾಡ್ತವೆ, ಎಂಜೈಮ್ಸು ಯಾವ ರೀತಿ ಕೆಟಲೈಸ್ಡ್ ರಿಯಾಕ್ಷನ್ಸನ್ನು ಮಾಡ್ತವೆ ಅಂತ ಗೊತ್ತಾಯಿತು. ಇವೆಲ್ಲ ಗೊತ್ತಾದ ನಂತರ ದ ಮೆಕ್ಯಾನಿಸಮ್ ಆಫ್ ಎಂಜೈಮ್ ಆ್ಯಕ್ಷನ್, ಹಾಗಾದರೆ ಕಿಣ್ವಗಳು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತವೆ, ದ ಎಂಜೈಮ್ ಮೆಕ್ಯಾನಿಸಮ್ ಆಫ್ ಎಂಜೈಮ್ ಆ್ಯಕ್ಷನನ್ನು ನಾವು ನಾಳೆಯ ತರಗತಿಯಲ್ಲಿ ತಿಳಿಯೋಣ. ಅಲ್ಲಿವರೆಗೆ ಧನ್ಯವಾದಗಳು.